ವೆಲ್ಕಮ್ ಟು ಮೈ ಚಾನಲ್ ಟುಡೇ ಫಾರ್ ಟ್ಯಾರೋ ಟ್ರೇಡಿಂಗ್. ಈ ರೀಡಿಂಗ್ ಯಾರಿಗೆಲ್ಲ ಅಪ್ಲಿಕೇಬಲ್ ಆಗುತ್ತೆ ಅಂದರೆ ಟೂ ಸೈಡ್ ಲವರ್ಸ್ಗೆ ಮತ್ತು ಮ್ಯಾರೇಜಾಗಿ ಸಪ್ರೇಷನ್ ಆಗಿರೋರಿಗೆ ಮತ್ತು ಆ ವ್ಯಕ್ತಿ ನಿಮ್ಮನ್ನು ಅತಿಯಾಗಿ ಪ್ರೀತಿ ಮಾಡ್ತಾರೆ, ನೀವು ಅವ್ರನ್ನ ಅತಿಯಾಗಿ ಪ್ರೀತಿ ಮಾಡ್ತಾರೆ, ಅವ್ರನ್ನ ಬಿಟ್ಟು ನಿಮ್ಮ ಕೈಯಲ್ಲಿ ಇರೋಕ್ಕಾಗಲ್ಲ ಅಂದರೆ ಮಾತ್ರ. ಥರ್ಡ್ ಅಫೇರು ನೋ ಕಾಂಟ್ಯಾಕ್ಟ್, ಮೂರನೇ ವ್ಯಕ್ತಿ ಕನೆಕ್ಷನ್ ಇಲ್ಲ. ಸೊ ನೋಡುವಂಥ ನಾನ್ ವ್ಯೂವರ್ಸ್ ಅವ್ರು ಪ್ರೀತಿಸೋಂಥ ವ್ಯಕ್ತಿನ ರಿಯೂನಿಯನ್ ಆಗದಿರಿದ್ರೆ ಅವ್ರು ಪ್ರೀತಿಸೋಂಥ ವ್ಯಕ್ತಿ ಮರ್ತೋಗ್ತಾರೆ. ನೋಡುವಂಥ ನಾನು ವ್ಯೂವರ್ಸು ಮತ್ತು ಅವರು ಪ್ರೀತಿಸೋಂಥ ವ್ಯಕ್ತಿ ಇಬ್ಬರು ರಿಯೂನಿಯನ್ ಆಗದಿರಿದ್ರೆ ಮತ್ತೆ ಸೇರ್ದಿರಿದ್ರೆ ನೋ ಕಾಂಟ್ಯಾಕ್ಟ್ ಸಪ್ರೇಷನಲ್ಲಿರೋರು ಮತ್ತು ಅವ್ರು ಪ್ರೀತಿಸೋಂಥ ವ್ಯಕ್ತಿ ಇವ್ರನ್ನ ಮರ್ತೋಗ್ತಾರೆ. ಅವ್ರು ಪ್ರೀತಿಸೋಂಥ ವ್ಯಕ್ತಿ ಇವ್ರನ್ನ ಮರ್ತೋಗ್ತಾರೆ. ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಅಷ್ಟೇ. ನಿಮ್ಮ ಲೈಫ್ಗೆ ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ, ಅದರ್ವೈಸ್ ಈ ರೀಡಿಂಗ್ನ ಸ್ಕಿಪ್ ಮಾಡ್ಬೋದು. ಸೊ ಕಾರ್ಡ್ಸ್ ಎಲ್ಲ ಶಫಲ್ ಮಾಡಿದ್ದಾಯಿತು, ಈಗ ಪಿಕ್ ಮಾಡ್ತಾಯಿದ್ದೀನಿ. ಸೊ ನೀವು ಮತ್ತು ನಿಮ್ಮ ವ್ಯಕ್ತಿ ರಿಯೂನಿಯನ್ ಆಗದಿರಿದ್ರೆ ನೀವು ಅತಿಯಾಗಿ ಪ್ರೀತಿಸೋಂಥ ವ್ಯಕ್ತಿ ನಿಮ್ಮನ್ನು ಮರ್ತೋಗ್ತಾರ ಅನ್ನೋದೇ ರೀಡಿಂಗು. ಸೊ ಫಸ್ಟ್ ಕಾರ್ಡ್ ಏನು ಬಂದಿದೆ ಅಂದರೆ, ಸೊ ಈ ಕಾರ್ಡಿನ ಪ್ರಕಾರ ಈ ಕಾರ್ಡ್ ಬಂದು ಮ್ಯಾರೇಜ್ ಕಾರ್ಡ್ ಅಂತ ಅರ್ಥ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿ ಮತ್ತು ನೀವು 5 ಇಯರ್ಸ್ನಿಂದ ಲವ್ ಮಾಡ್ತಾ ಇರ್ಬೋದು, ಅಥವಾ ಕೆಲವರಿಗೆ 5 ಇಯರ್ಸ್ ಆಗಿ ಮದುವೆ ಆಗಿರ್ಬೋದು, 5 ವರ್ಷ ಆಗಿ ಸಪ್ರೇಷನ್ ಆಗಿರ್ಬೋದು. ಸೊ ನೀವು ಮದುವೆ ಆಗಿ ಫಸ್ಟು ಲವರ್ಸ್ಗೆ ಹೇಳ್ಬಿಡ್ತೀನಿ, ನೋಡ್ಕೊಳ್ಳಿ. ಸೊ ನೀವು ಪ್ರೀತಿ ಮಾಡಿದ್ದು ಟೂ ಸೈಡ್ ಲವರ್ಸ್ ಆಗಿದ್ದರೆ 5 ಇಯರ್ಸ್ನಿಂದ ಲವ್ ಮಾಡ್ತಾ ಇರ್ಬೋದು ಕೆಲವರು, ಅಥವಾ ಮ್ಯಾರೇಜ್ ಆಗಿ ಮದುವೆ ಆಗಿರೋರಾದರೆ ಸಪ್ರೇಷನ್ ಆಗಿ 5 ವರ್ಷ ಆಗಿರ್ಬೋದು, ಅಥವಾ ಮ್ಯಾರೇಜ್ ಆಗಿ 5 ಇಯರ್ಸ್ ಆಗಿರ್ಬೋದು. ಸೊ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನೋ ಯೋಚನೆ ಮಾಡ್ತಿದ್ರೆ ಅಂದರೆ, ಸೊ ನಿಮ್ಮನ್ನು ಮ್ಯಾರೇಜ್ ಆಗಬೇಕಂತ ತುಂಬ ಆಸೆ ಪಡ್ತಾಯಿದ್ದಾರೆ. ನೀವು ಪ್ರೀತಿಸಿರೋಂಥ ವ್ಯಕ್ತಿ ಮದುವೆ ಆಗದಿರಿದ್ರೆ ಟೂ ಸೈಡ್ ಲವರ್ಸ್ಗೆ, ಸೊ ನೀವು ಪ್ರೀತಿಸಿರೋಂಥ ವ್ಯಕ್ತಿ ನಿಮ್ಮನ್ನು ಮದುವೆ ಆಗಬೇಕಂತ ತುಂಬ ಆಸೆ ಪಡ್ತಾಯಿದ್ದಾರೆ. ಅದೇ ನೀವು ಮ್ಯಾರೇಜಾಗಿ ಸಪ್ರೇಷನ್ ಆಗಿದ್ದರೆ ನೀವಿಬ್ಬರು ರಿಯೂನಿಯನ್ ಆಗಬೇಕಂತ ನೀವು ಪ್ರೀತಿಸಿರೋಂಥ ವ್ಯಕ್ತಿ, ಅಂದರೆ ನೀವು ಮದುವೆ ಆಗಿ ಸಪ್ರೇಷನ್ ಆಗಿರ್ತಾರಲ್ಲ ನಿಮ್ಮ ವ್ಯಕ್ತಿ ಆಪೋಸಿಟ್ ಪರ್ಸನ್ನು, ಸೊ ಅವ್ರು ನಿಮ್ಮ ಜೊತೆ ರಿಯೂನಿಯನ್ ಆಗಬೇಕಂತ ತುಂಬ ಆಸೆ ಪಡ್ತಾಯಿದ್ದಾರೆ. ಅವರು ಕೂಡ ಅಷ್ಟೇ ತುಂಬ ದೇವರುಗಳಲ್ಲಿ ಮನವಿ ಮಾಡ್ಕೊತಾ ಇದ್ದಾರೆ. ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಅವರು ನೀವು ಪ್ರೀತಿಸಿದಂಥ ವ್ಯಕ್ತಿ ಯಾರಿದ್ದಾರೋ ಅವ್ರಿಗೆ ಎಷ್ಟೇ ನಾನು ಅನ್ನೋದಿದ್ರೇನೋ, ನಾನು ಹೇಳಿದ ಮಾತು ಪ್ರಕಾರ ನಡಿಬೇಕು, ನನ್ನದೇ ಎಲ್ಲ ನಡಿಬೇಕು, ನಾನು ಬೇರೆ ಯಾರ ಮಾತು ಕೇಳಲ್ಲ, ಸೊ ನಾನು ಹೇಳ್ದಂಗೆ ಕೇಳಬೇಕು ಅನ್ನೋದು ಎಷ್ಟೇ ಇದ್ದಿದ್ರೂ ನಿಮ್ಮ ಮೇಲೆ ಯಾವಾಗಲೂ ಪ್ರೀತಿ ಅನ್ನೋದಿದೆ. ಸೊ ನೀವು ಅವ್ರ ಲೈಫಲ್ಲಿ ಸಿಕ್ಕೋದ್ರೆ, ಇಲ್ಲಿ ನೋಡಿ ಒಬ್ಬ ಕಿಂಗ್ ಇದ್ದಾರೆ, ಆ ಕಿಂಗ್ ಕೈಯಲ್ಲಿ ಪೆಂಟಿಕಲ್ ಇದೆ. ಆ ವ್ಯಕ್ತಿ ಏನೋ ಯೋಚನೆ ಮಾಡ್ತಾಯಿದ್ರೆ, ಪೆಂಟಿಕಲ್ ಒಂದೇ ಒಂದಿದೆ. ಸೊ ಆ ವ್ಯಕ್ತಿ ಆ ಪೆಂಟಿಕಲ್ನೇ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಸೊ ಅಂದರೆ ಒಂದೇ ಒಂದು ಪೆಂಟಿಕಲ್ ಐತೆ. ಸೊ ಅಂದರೆ ನೀವು ಪ್ರೀತಿಸಿರೋಂಥ ವ್ಯಕ್ತಿ ಲೈಫಲ್ಲಿ ಇನ್ನೂ ಪೆಂಟಿಕಲ್ಸ್ ಬೇಕಂತ ಅವ್ರು ಯೋಚನೆ ಮಾಡ್ತಾಯಿದ್ದಾರೆ. ಇಲ್ಲಿ ಕಿಂಗು ಇನ್ನೂ ಪೆಂಟಿಕಲ್ಸ್ ಬೇಕಂತ ಯೋಚನೆ ಮಾಡ್ತಾಯಿದ್ದಾರೆ. ಸೊ ಅದೇ ರೀತಿಯೂ ಅಷ್ಟೇ ನೀವು ಪ್ರೀತಿಸಿರೋಂಥ ವ್ಯಕ್ತಿನೂ ಅಷ್ಟೇ ನಿಮ್ಮ ಪ್ರೀತಿ ಬೇಕು ಅಂತ ಅವರು ತುಂಬ ಹಂಬಲಿಸ್ತಾ ಇದ್ದಾರೆ. ಸೊ ನಿಮ್ಮ ಪ್ರೀತಿ ಸಿಕ್ಕಿದ್ರೆ ಸಾಕು, ಅವ್ರು ಚೆನ್ನಾಗಿರ್ತಾರೆ ಅಂತ ಯೋಚನೆ ಮಾಡ್ತಾರೆ. ನೀವು ಇವಾಗ ಅವ್ರನಿಂದ ದೂರ ಹೋಗ್ಬಿಟ್ರಲ್ಲ, ಇವಾಗ ಅವರು ತುಂಬ ನೋವಿನಲ್ಲಿದ್ದಾರೆ. ನೀವು ಪ್ರೀತಿ ಮಾಡಿದಂಥ ವ್ಯಕ್ತಿ ಅವರೇ ದೂರ ಹೋಗಿರ್ಬೋದು, ಅಥವಾ ನೀವು ಅವ್ರು ಮಾಡೋವಂಥ ಕುಚೇಷ್ಟೆಗಳಿಂದ, ಅವ್ರು ಮಾಡಿರೋಂಥ ತಪ್ಪು ಕೆಲಸಗಳಿಂದ ನಿಮಗೂ ಮತ್ತು ಅವ್ರಿಗೆ ಜಗಳಗಳಾಗಿ, ಅಥವಾ ಕೆಲವ್ರಿಗೆ ಜಗಳ ಆಗದಿರೋನು ಮನಸ್ತಾಪ ಮಾಡಿಕೊಂಡು ಒಬ್ಬರಿನಿಂದ ಒಬ್ಬರು ದೂರ ಆಗಿದ್ದಾರೆ. ನೋಡಿ 6 ಆಫ್ ಸಾರ್ಟ್ಸು ಅಂದರೆ ದೂರ ಆಗಿ ಕೆಲವ್ರು ಎಷ್ಟು ದಿವಸ ಆಗಿರ್ಬೋದು ಅಂದರೆ, ಕೆಲವ್ರಿಗೆ 6 ತಿಂಗಳಾಗಿರ್ಬೋದು ಸಪ್ರೇಷನ್ ಆಗಿ ಮತ್ತು ನೋ ಕಾಂಟ್ಯಾಕ್ಟಾಗಿ, ಅಥವಾ ಇನ್ನು ಕೆಲವರು ಬೇರೆ ಆಗಿ 6 ವರ್ಷ ಆಗಿರ್ಬೋದು. ಇದು ಲವರ್ಸ್ಗಾಗುತ್ತೆ ಮತ್ತು ಟೂ ಸೈಡ್ ಮದುವೆ ಆಗಿ ಸಪ್ರೇಷನ್ ಇರೋರಿಗಷ್ಟೇ 6 ಇಯರ್ಸ್ ಆಗಿದೆ ನೀವಿಬ್ಬರು ಸಪ್ರೇಷನ್ ಆಗಿ ಮತ್ತು ದೂರ ಹೋಗಿ. ಸೊ ಅಷ್ಟಲ್ವಾ, 6 ಮಂತ್ಸ್ 6 ಇಯರ್ಸ್. ಓಕೆ, ಸೊ ಒಬ್ರನ್ನೊಬ್ಬರು ಹರ್ಟ್ ಮಾಡ್ಕೊಂಡು ದೂರ ಆಗಿದ್ರೆ. ಕಿಂಗ್ ಆಫ್ ಕಪ್ಸ್ ಅಂದರೆ ಏನು ಗೊತ್ತಾ? ಸೊ ನಿಮ್ಮ ಜೀವನದಲ್ಲಿ ಪ್ರೀತಿ ಅನ್ನೋದು ಬರಬೇಕು. ಇವಾಗ ನೀವೆಷ್ಟು ಪ್ರೀತಿ ಮಾಡ್ತಾಯಿದ್ರೋ ಅವರು ಅಷ್ಟೇ ನಿಮ್ಮನ್ನು ಪ್ರೀತಿ ಮಾಡಬೇಕಂತ ಅವರು ತುಂಬ ಯೋಚನೆ ಮಾಡ್ತಾಯಿದ್ದಾರೆ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮ್ಮನ್ನು ಮರ್ತೋಗ್ತಾರೆ ಅಂದರೆ ಮರೆಯಲ್ಲ ಅವರು. ಸೊ ನೀವು ಅವ್ರ ಲೈಫಲ್ಲಿ ಮರೆದಿರೋದು ಅಷ್ಟು ಪ್ರೀತಿ ಕೊಡಬೇಕು, ಮತ್ತು ನೀವು ಇಬ್ಬರು ಬೇಗ ಒಂದಾಗಬೇಕು. ಮೋಸ್ಟ್ಲಿ ಅವ್ರ ಕಿಂಗ್ ಥರ ಆ್ಯಟಿಟ್ಯೂಡ್ ಅಂದರೆ ಮೋಸ್ಟ್ಲಿ ಅವ್ರ ಈಗೋನೇ ಅಡ್ಡ ಬರ್ತಾರೋದು ಅನಿಸುತ್ತೆ ನೀವು ಪ್ರೀತಿಸಿದಂಥ ವ್ಯಕ್ತಿಗೆ. ಆದರೆ ಅವರು ನಿಮ್ಮನ್ನು ಮರ್ತೋಗ್ತಾರೆ ಅಂದರೆ ಮರೆಯೋದಿಲ್ಲ. ಸೊ ಅವ್ರಿಗೆ ನಿಮ್ಮ ನೆನಪು ಯಾವಾಗಲೂ ಇರ್ತಾನೆ ಇರುತ್ತೆ, ಯಾಕಂದರೆ ಅಷ್ಟೊಂದು ಪ್ರೀತಿಸಿದ್ದಾರೆ ನಿಮ್ಮನ್ನು.
ಸೊ ನಿಮ್ಮನ್ನು ಮರೆಯೋಕ್ಕೆ ಚಾನ್ಸ್ ಇಲ್ಲ ಅವರು. ನೀವು ಪ್ರೀತಿಸಿದಂಥ ವ್ಯಕ್ತಿ ಸುಮ್ಮನೆ ಮರ್ತಂಗೆ ನಟಿಸ್ಬೋದು ಅಷ್ಟೇ. ಸುಮ್ಮನೆ ಮರ್ತೋಗಿದ್ದೀನಿ ಅಂತ ಸುಮ್ಮನೆ ಜಸ್ಟ್ ಆ್ಯಕ್ಟಿಂಗ್ ಮಾಡ್ತಾರೆ ಅಷ್ಟೇ. ಆದರೆ ಅವ್ರು ನಿಮ್ಮನ್ನು ಮರೆತು ಒಂದು ಕ್ಷಣ ಕೂಡ ಇರೋಕ್ಕಾಗಲ್ಲ ನೀವು ಪ್ರೀತಿ ಮಾಡಿರೋಂಥ ವ್ಯಕ್ತಿ, ಅದು ಯಾರೇ ಆಗಿರ್ಬೋದು. ಏಸ್ ಆಫ್ ಸಾರ್ಟ್ಸು. ಸೊ ನಿಮ್ಮನ್ನು ಅವರು ದೂರ ಮಾಡ್ಕೊಂಡು ಅಲ್ಟಾದ್ಮೇಲೆ ಇವಾಗ ತುಂಬ ನೋವು ಪಡ್ತಾಯಿದ್ದಾರೆ. ನಾನು ಯಾಕಾದರೂ ನನ್ನ ವ್ಯಕ್ತಿನ ದೂರ ಮಾಡ್ಕೊಂಡು, ಬಟ್ ಇವಾಗಂತೂ ಅವ್ರ ಜೊತೆ ರಿಯೂನಿಯನ್ ಆಗಬೇಕಂದ್ರೆ ಒಂದಲ್ಲ ಎರಡಲ್ಲ ಎಷ್ಟು ಕಷ್ಟಗಳಾಯ್ತಂದರೆ ನೀವು ಪ್ರೀತಿಸಿದಂಥ ವ್ಯಕ್ತಿಗೂ ನಿಮಗೂ. ಇಲ್ಲಿ ನೋಡಿ, ಇಲ್ಲಿ ನಾನು ಹೇಳ್ತೀನಿ ಈ ಕಾಡಲ್ಲಿ ಒಬ್ಬ ವ್ಯಕ್ತಿ ಖಡ್ಗ ಇಟ್ಕೊಂಡಿದ್ದಾನೆ, ಕಿರೀಟ ಇಟ್ಕೊಂಡಿದ್ದಾನೆ. ಕಿರೀಟ ಅಂದರೆ ಏನು ಗೊತ್ತಾ? ಇವಾಗ ನಿಮ್ಮಿಬ್ಬರಿಗೂ ರಿಯೂನಿಯನ್ ಆಗೋದೆ ಕಿರೀಟ ಅನ್ನೋದು ಅರ್ಥ. ಸೊ ಖಡ್ಗ ಇರೋದು ಕಿರೀಟದ ಮೇಲೆ. ಸೊ ಅಂದರೆ ನಿಮ್ಮ ಲೈಫಲ್ಲಿ ಇವಾಗ ಇಷ್ಟು ಕಷ್ಟಗಳೈತೆ. ಒಂದು ಖಡ್ಗದ ಮೇಲೆ ಕಿರೀಟ ಕೂತ್ಕೊಂಡಿದೆಯಾ ಅಂದರೆ ಅದಕ್ಕೆ ಎಷ್ಟು ಕ್ರ್ಯಾಚಸ್ ಆಗಿರುತ್ತೆ, ಎಷ್ಟು ಹೊಡೆತ ಬಿದ್ದಿರುತ್ತೆ, ಎಷ್ಟು ನೋವಿರುತ್ತೆ. ಸೊ ಹಂಗೆ ಅಷ್ಟೇ ನೀವು ಕೂಡ ಅಷ್ಟೇ. ಇವಾಗ ನೀವಿಬ್ಬರು ರಿಯೂನಿಯನ್ ಆಗಬೇಕಂದ್ರೆ ತುಂಬ ಕಷ್ಟ ಐತೆ. ಅದು ಕಷ್ಟಕ್ಕೆಲ್ಲ ಏನು ಕಾರಣ ಇರ್ಬೋದು ಅಂದ್ರೆ, ಏನು ಅಡ್ಡ ಬರ್ತಾಯಿದೆ ಅಂದರೆ, ಇವಾಗ ನಿಮ್ಮೊಂದು 2 ಸೈಡ್ ಲವರ್ಸ್ ಆಗಿದ್ದರೆ ಕ್ಯಾಸ್ಟು, ಕಲ್ಚರು, ಏಜು ಡಿಫ್ರೆನ್ಸು, ಫ್ಯಾಮಿಲಿ ಎಲ್ಲವೂ ಅಡ್ಡ ಬರ್ತಾರೆ. ಅದೇ ಮ್ಯಾರೇಜಾಗಿ ಸಪ್ರೇಷನ್ ಆಗಿದ್ರೂ ಅಷ್ಟೇ. ನಿಮ್ಮ ಫ್ಯಾಮ್ಲಿಯಲ್ಲಿ ಹೋಗಬೇಡ ಅಂತ ಅವರು, ಅವ್ರ ಫ್ಯಾಮ್ಲಿಯಲ್ಲಿ ನಿಮ್ಮ ಸೈಡ್ ಬರಬೇಡ ಅಂತ ಅವ್ರ ಫ್ಯಾಮ್ಲಿ ಕಡೆಯವರು. ಸೊ ಫ್ಯಾಮ್ಲಿ ಗಲಾಟೆಗಳು ತುಂಬ ನಡೀತಾ ಇದೆ. ಮತ್ತು ಸೊಸೈಟಿ ಪ್ರಾಬ್ಲಮ್ಸು ನಡೀತಾ ಇದೆ, ದುಡ್ಡು ಪ್ರಾಬ್ಲಮ್ಮು ನಡೀತಾ ಇದೆ, ಮತ್ತು ಈಗೋನು ಅಡ್ಡ ಬರ್ತಾಯಿದೆ, ಮತ್ತು ಹೇಳ್ದವ್ರ ಮಾತುಗಳು ಕೇಳೋದು ಜಾಸ್ತಿ, ಫ್ರೆಂಡ್ಸು ಜಾಸ್ತಿ. ಸೊ ಇವರು ಹೇಳೋ ಚಾಡಿ ಮಾತುಗಳನ್ನ ಕೇಳ್ಕೊಂಡು ನೀವೇ ಹರ್ಟ್ ಮಾಡ್ಕೊಳೋದು, ಬೇರೊಬ್ಬರು ಪೇರೆಂಟ್ಸ್ ಮಾತನ್ನ ಕೇಳ್ಕೊಂಡು ನೀವೇ ದೂರ ಮಾಡ್ಕೊಳೋದು, ಅಥವಾ ಕೆರಿಯರು, ಜಾಬು, ಅಥವಾ ನೀವು ಪ್ರೀತಿ ಮಾಡಿದಂಥ ವ್ಯಕ್ತಿ ದೂರ ಇರ್ಬೋದು, ಮತ್ತು ನೀವು ಕೂಡ ದೂರ ಇರ್ಬೋದು. ಸೊ ಈ ಎಲ್ಲ ಕಾರಣಗಳಿಂದನೂ ನಿಮ್ಮ ವ್ಯಕ್ತಿಗೆ ತುಂಬ ನೋವಾಗ್ತಾಯಿದೆ. ಅವ್ರು ನಿಮ್ಮನ್ನು ಮರ್ತಿರ್ತಾರಂದರೆ ಮರ್ತಿರೋಕ್ಕಾಗಲ್ಲ. ಅವರು ಅಷ್ಟೇ, ಎಷ್ಟೇ ಕಷ್ಟಪಟ್ಟರು ನಿಮ್ಮ ಜೊತೆ ಅವ್ರು ರಿಯೂನಿಯನ್ ಆಗಲೇಬೇಕು. ಆದ್ರೇ ಅವ್ರ ಲೈಫ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರೋದು. ಇಲ್ಲಾಂದರೆ ಅವ್ರ ಲೈಫ್ ಕೂಡ ಅಷ್ಟೇ ಡ್ಯಾಮೇಜ್ ಆಗುತ್ತೆ. ಒಂದು ವೇಳೆ ಅವ್ರಿಗೆಲ್ಲ ಚೆನ್ನಾಗಿದ್ದು, ಫೈನಾನ್ಷಿಯಲಾಗಿ ಎಲ್ಲ ಥರ ಚೆನ್ನಾಗಾದ್ರೂ ಎಮೋಷ್ನಲಾಗಿ ಮಾತ್ರ ನೀವು ಪ್ರೀತಿಸಿದಂಥ ವ್ಯಕ್ತಿ ಚೆನ್ನಾಗಿರೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಅವರೊಂದು ಎಮೋಷ್ನಲ್ ಪ್ರೀತಿ ಎಲ್ಲ ನಿಮ್ಮ ಹತ್ರನೇ ಇದೆ. ನಿಜವಾದ ಪ್ರೀತಿ ಅಂದರೆ ಅವರು ನಿಮ್ಮನ್ನೇ ಕಂಡಿದ್ದಾರೆ. ಸೊ ಅದಕ್ಕೋಸ್ಕರ ನಿಮ್ಮ ಜೊತೆ ಇದ್ರೇ ಅವರು ಚೆನ್ನಾಗಿರ್ತಾರೆ. ನೋಡಿ, ಮತ್ತು 8 ಆಫ್ ಕಪ್ಸ್ ಏನು ಹೇಳುತ್ತಂದರೆ, ನಿಮ್ಮ ವ್ಯಕ್ತಿ ನಿಮ್ಗೆ ಹರ್ಟ್ ಮಾಡಿ ನಿಮ್ಮಿಂದ ದೂರ ಹೋದರು. ಸೊ ಅವರು ನಿಮ್ಮನ್ನು ಮರ್ತಿರ್ತಾರಂದರೆ ಮರ್ತಿರೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಅವ್ರ ಲೈಫಲ್ಲಿ ಪ್ರತಿ ಕ್ಷಣ ನೀವು ಬೇಕು. ಸೊ ಅದನ್ನೇ ಕೋರ್ತಾ ಇದ್ದಾರೆ ನೋಡಿ. ನಿಮ್ಮನ್ನು ಮರೆತು ಏನೋ ಬಿಟ್ಬಿಟ್ಟು ಏನೋ ಒಂದು ಹರ್ಟ್ ಮಾಡಿ ಹೊರ್ಟೋದ್ರು, ನಿಮ್ಗೆ ಹರ್ಟ್ ಮಾಡಿ ಹೊರ್ಟೋದ್ರು ನೀವು ಪ್ರೀತಿ ಮಾಡಿರೋಂಥ ವ್ಯಕ್ತಿ. ಇವಾಗ ನಿಮ್ಮ ಕೈಯಲ್ಲಿ ಅವ್ರನ್ನ ಮರೆಯೋಕ್ಕಾಗ್ತಿಲ್ಲ, ಅವ್ರ ಕೈಯಲ್ಲಿ ನಿಮ್ಮನ್ನು ಮರೆಯೋಕ್ಕಾಗ್ತಿಲ್ಲ, ಇಬ್ಬರಿಗೂ ಅಷ್ಟೇ ಮರೆಯೋಕ್ಕಾಗ್ತಿಲ್ಲ. ಇವಾಗ ಅವ್ರು ಏನು ಬಯಸ್ತಿದಾರೆ, ನೀವು ಪ್ರೀತಿಸಿದಂಥ ವ್ಯಕ್ತಿ, ನಾನು ಪ್ರೀತಿಸಿದಂಥ ವ್ಯಕ್ತಿನ ನಾನು ಮರೆತು ಇರೋಕ್ಕಾಗಲ್ಲ. ಸೊ ಅಂದರೆ ಅದಕ್ಕೋಸ್ಕರ ಅವರು ಜಸ್ಟಿಸ್ ಟ್ಯಾರೋಟ್ ಕಾರ್ಡ್ ಬಂದಿದೆ. ಅದು ಏನು ಹೇಳುತ್ತಂದರೆ, ಇವಾಗ ನೀವು ಪ್ರೀತಿಸಿದಂಥ ವ್ಯಕ್ತಿ, ನೀವು ಮತ್ತು ಅವರು ಇಬ್ಬರು ರಿಯೂನಿಯನ್ ಆಗದಿರಾದ್ರೆ ಅವ್ರು ನಿಮ್ಮನ್ನು ಮರ್ತೋಗ್ತಾರೆ ಅಂದರೆ ಮರೆಯಲ್ಲ. ಅವ್ರು ಯಾವಾಗಲೂ ಅವ್ರ ನೆನಪಲ್ಲೇ ಇಟ್ಕೊಂಡಿರ್ತಾರೆ. ಇಷ್ಟು ನೀವು ಅವ್ರ ಜೀವನದಲ್ಲಿ ಹೋಗಲಿ ಅಂತ ಇಷ್ಟು ಕೇಳ್ಕೊಳೋ ನಿಮ್ಮ ವ್ಯಕ್ತಿ ಮನಸ್ಸಲ್ಲಿ ನಿಮ್ಮನ್ನು ಹೇಗೆ ಮರ್ತಿರ್ತಾರೆ ಹೇಳಿ? ಅವ್ರು ನಿಮ್ಮನ್ನು ಮರೆಯಲ್ಲ, ಖಂಡಿತ ನೆನಪು ಮಾಡ್ಕೊತಾನೆ ಇರ್ತಾರೆ. ಓಕೆನಾ? ನೀವು ಅವ್ರ ಲೈಫಲ್ಲಿ ಹೋಗಲಿ ಅಂತ ಅವ್ರು ಇಷ್ಟು ಹಂಬಲಿಸ್ತಾ ಇರೋರು ಹೆಂಗೆ ಮರ್ತೋಗ್ತಾರೆ ಹೇಳಿ? ಮರ್ತೋಗಲ್ಲ ಅವರು. ಅದೇ ಮೇಲ್ಗಡೆ ಹೊರನೋಟಕ್ಕೆ ಹೆಂಗೆ ಕಾಣಿಸ್ತಾರೆ ಅಂದರೆ ಕಿಂಗ್ ಥರ ಕಾಣಿಸ್ತಾರೆ. ಕಿಂಗ್ ಅಂದರೆ ಏನು, ಅವನು ಯಾರ ಮಾತು ಕೇಳಲ್ಲ. ಒಬ್ಬ ರಾಜ ಆದಂಥವನು ಎಕ್ಸಾಂಪಲ್ ಹೇಳ್ತಾ ಇರೋದು, ಒಬ್ಬ ರಾಜ ಆದಂಥವನು ಸೈನಿಕರ ಮಾತು ಯಾವತ್ತೂ ಕೇಳಲ್ಲ. ಸೊ ಹಂಗೆ ಅಷ್ಟೇ ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮ್ಮ ಮಾತುಗಳನ್ನ ಕೇಳ್ತಾರೆ ಅಷ್ಟೇ. ಬಟ್ ಆದರೆ ನೀವು ಹೇಳ್ದಂಗೆ ಅವರು ನಡ್ಕೊಳಲ್ಲ. ಸೊ ಅವ್ರು ಹೇಳ್ದಂಗೆ ನಡ್ಕೊಬೇಕು ನೀವು. ಸೊ ಇಲ್ಲಿ ಅದೇ ಬಂದಿರೋದು ಮ್ಯಾಟ್ರು. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿ ಯಾರಿದ್ದಾರೆ ಅವರು ನೀವು ಹೇಳ್ದಾಗೆ ಕೇಳಬೇಕು. ನೀವು ಅವ್ರು ಹೇಳ್ದಂಗೆ ಕೇಳ್ದಿರ ಇದ್ರೆ ಸೊ ನೀವು ಅಷ್ಟೇ ರಿಜೆಕ್ಟ್. ಸೊ ಇಲ್ಲಿ ಅದೇ ಆಗಿರೋದು, ನೀವು ಪ್ರೀತಿಸಿದಂಥ ವ್ಯಕ್ತಿಗೂ ಮತ್ತು ನಿಮ್ಗೆ ಅದೇ ಥರ ಆಗಿರೋದು. ಸೊ ಅವ್ರು ಹೇಳ್ದಂಗೆ ಕೇಳ್ತಾ ಇಲ್ಲ ಅಂತ ಒಂದು ಕಾರಣದಿಂದ, ಸೊ ಅವ್ರು ಹೆಂಗೆ ನಡ್ಕೊತಾರೋ ಅದೇ ರೀತಿ ಎಲ್ಲ ಸಿಚುವೇಶನ್ಸ್ ನಡೆದಿಲ್ಲ ಅಂತ ಹೇಳ್ಬಿಟ್ಟು ನೀವಿಬ್ಬರು ದೂರ ಆಗಿದ್ರು. ಸೊ ಆದರೆ ಅವ್ರು ನಿಮ್ಮನ್ನು ಮರ್ತೋಗ್ತಾರೆ ಅಂದರೆ ಇಲ್ಲ. ಒಬ್ಬ ಕಿಂಗ್ ಆದಂಥವ್ನು ಏನು ಮಾಡ್ತಾನೆ, ರಾಜ್ಯನೆಲ್ಲ ಪರಿಪಾಲನೆ ಮಾಡ್ತಾನೆ. ಬಟ್ ಆದರೆ ಆ ರಾಜ್ಯದ ಜನಗಳು ಮರ್ತೋಗ್ತಾನೆ, ಅವ್ನು ಆಳಿದ ಸಾಮ್ರಾಜ್ಯನ ಮರ್ತೋಗ್ತಾನೆ ಇಲ್ಲ. ಸೊ ಅದೇ ರೀತಿ ಅಷ್ಟೇ ನೀವು ಪ್ರೀತಿಸಿದಂಥ ವ್ಯಕ್ತಿ ಕೂಡ ಅಷ್ಟೇ ಅವ್ರ ಮನಸ್ಸಲ್ಲಿ ನೀವು ಯಾವಾಗಲೂ ಇರ್ತೀರ. ಅವ್ರು ನಿಮ್ಮನ್ನು ಮರೆಯೋದಿಲ್ಲ, ಮರ್ತೋಗೋದಿಲ್ಲ. ನೋಡಿ, ಮತ್ತೆ ಅದೇ ಟ್ಯಾರೋಟ್ ಕಾರ್ಡ್ ಬಂದಿದೆ. ಏನು ಹೇಳುತ್ತಂದರೆ 9 ಆಫ್ ಕಪ್ಸ್. ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾರಂತ ನನಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತು. ಈ ಕಾರ್ಡ್ಸಲ್ಲಿ ಕೂಡ ಅದೇ ಬಂದಿದೆ. ಅವ್ರು ನಿಮ್ಮನ್ನು ಅಷ್ಟು ಪ್ರೀತಿ ಮಾಡ್ತಾರೆ, ನಿಮಗೂ ಗೊತ್ತಿದೆ. ಸೊ ಈಗ ಏನೋ ಒಂದು ಕಾರಣಗಳಿರುತ್ತಲ್ಲ, ರೀಸನ್ಸು, ಸೊ ಅದರಿಂದ ಅವರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರೋದು, ನಿಮ್ಮನ್ನು ದೂರ ಇಟ್ಟಿರೋದು, ನೀವು ಕೂಡ ಅಷ್ಟೇ ಅವರಿಂದ ದೂರ ಇರೋದು.
ಬಟ್ ಆದರೆ ಇಷ್ಟು ಪ್ರೀತಿ ಇರೋರು 1 ಕಪ್ ಪ್ರೀತಿ ಆದ್ರೇ ಕಡಿಮೆ ಇರ್ತದೆ. 9 ಕಪ್ಸ್ ಅಂದರೆ ಎಷ್ಟು ಪ್ರೀತಿ ತುಂಬಿರ್ತಾರೆ. ಕಪ್ಸ್ ಅಂದ್ರೇ ಎಮೋಷ್ನಲ್ ಕಾರ್ಡು ಪ್ರೀತಿ ಅನ್ನೋದು. ಇದನ್ನೆಲ್ಲ ನಾವು ಟ್ಯಾರೋಟ್ ಕಾರ್ಡ್ಸಲ್ಲಿ ಹೇಳಿದರೆ ಎಕ್ಸ್ಪೀರಿಯೆನ್ಸ್ ಆಗೋಲ್ಲ. ನೀವು ನಿಜ ಜೀವನದಲ್ಲಿ ನೀವು ಪ್ರೀತಿಸ್ತಿರೋ ಅಂಥ ವ್ಯಕ್ತಿಯಿಂದ ಪ್ರೀತಿನ ನೀವು ಕಂಡಿರ್ತೀರಲ್ಲ, ನಿಮ್ಗೆ ಗೊತ್ತಿರುತ್ತೆ ಅವ್ರು ಎಷ್ಟು ನಿಮ್ಮನ್ನು ಪ್ರೀತಿ ಮಾಡ್ತಾರೆ ಅಂತ. ಈ ಕಾರ್ಡಲ್ಲಿ ಹೇಳಿದ್ಮೇಲೆ ಇನ್ನೂ ಜಾಸ್ತಿ ಅಂತ ಗೊತ್ತಿರುತ್ತೆ. ಸೊ ಇಷ್ಟು ಪ್ರೀತಿ ಮಾಡೋಂಥ ವ್ಯಕ್ತಿ ನಿಮ್ಮನ್ನು ಮರೀತಾರೆ ಅಂದರೆ ಮರೆಯಲ್ಲ. ದ ಎಂಪರರ್ ಟ್ಯಾರೋಟ್ ಕಾರ್ಡ್ ಏನು ಹೇಳುತ್ತಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿ ಅವ್ರ ಮನೇಲಿ ಹಿರಿಯರ ಮಾತು ಕೇಳೋ ಅಥವಾ ಅವರೊಂದು ಬ್ರದರೋ ಎಲ್ಡರ್ ಬ್ರದರೋ ಸೊ ಯಾರೋ ಒಬ್ಬ ವ್ಯಕ್ತಿಗಳ ಮಾತು ಕೇಳಿ ಸೊ ನಿಮ್ಮನ್ನು ಬೇಕಂತಲೇ ದೂರ ಮಾಡಿಕೊಂಡ್ರು. ಸೊ ಅವ್ರಿಗೋಸ್ಕರ ನಿಮ್ಮನ್ನೆಲ್ಲ ಹರ್ಟ್ ಮಾಡಿ ನಿಮ್ಮ ದೂರ ಮಾಡ್ಕೊಂಡಿರ್ಬೋದು. ಅದು ಕೆಲವು ಡೇಟ್ ಆಫ್ ಬರ್ತು 4 ಆಗಿರ್ಬೋದು ಅಥವಾ 4 ನಂಬರ್ ರಿಲೇಟೆಡ್ ಇರ್ಬೋದು ನಿಮ್ಮ ವ್ಯಕ್ತಿಗೂ ಅಥವಾ ನಿಮಗೂ. ಇನ್ನು ಕೆಲವರು ಸಪ್ರೇಷನ್ ಆಗಿ ನೋ ಕಾಂಟ್ಯಾಕ್ಟ್ ಬಂದು 4 ಇಯರ್ಸ್ ಆಗಿರ್ಬೋದು ಅಥವಾ 4 ಮಂತ್ಸು ಆಗಿರ್ಬೋದು. ಇನ್ನು ಕೆಲವರು ಮ್ಯಾರೇಜ್ ಆಗಿ 4 ಇಯರ್ಸ್ ಆಗಿರ್ಬೋದು ಅಥವಾ ಇನ್ನು ಕೆಲವರು ಪ್ರೀತಿ ಮಾಡಿ 4 ವರ್ಷ ಆಗಿರ್ಬೋದು. ಇನ್ನು ಕೆಲವ್ರಿಗೆ 5 ಇಯರ್ಸ್ ಅಥವಾ 5 ಮಂತ್ಸ್ ಆಗಿರ್ಬೋದು ಅಥವಾ 5 ಡೇಸ್ 5 ಇಯರ್ಸ್ ಆರ್ 5 ಮಂತ್ಸ್ ಆಗಿರ್ಬೋದು ಸಪ್ರೇಷನ್ ಆಗಿ. ಇನ್ನು ಕೆಲವ್ರಿಗೆ ಮದುವೆ ಆಗಿ 5 ವರ್ಷ ಆಗಿರ್ಬೋದು. ನೀವಿಬ್ಬರು ಸಪ್ರೇಷನ್ ಆಗಿ ಕೂಡ 5 ವರ್ಷ ಆಗಿರ್ಬೋದು. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿ ಅವರೊಂದು ಬ್ರದರ್ಗೋ ಅವರ ಮನೇಲಿ ಯಾರು ಇರ್ತಾರೋ ನೋಡು ಅವ್ರ ಅವ್ರಿಗೋಸ್ಕರನೋ ಅಥವಾ ಸೊಸೈಟಿಯಲ್ಲಿ ಯಾವುದೋ ಒಂದು ಪ್ರಾಬ್ಲಮ್ಸ್ಗೋಸ್ಕರನೋ ನಿಮ್ಮನ್ನು ಹರ್ಟ್ ಮಾಡಿಕೊಂಡ್ರು. ಸೊ ಆದರೆ ಅವರು ಅಷ್ಟೇ ಯಾರಿಗೋಸ್ಕರ ನಿಮ್ಮನ್ನು ದೂರ ಮಾಡ್ಕೊಂಡ್ರೂ ಆ ವ್ಯಕ್ತಿ ಮಾತ್ರ ನಿಮ್ಮನ್ನು ಮರೆಯಲ್ಲ. ಸೊ ಅದನ್ನೇ ಈ ಕಾರ್ಡ್ಸ್ ಹೇಳ್ತದೆ. ಸೊ ನಿಮ್ಮ ವ್ಯಕ್ತಿ ಮಧ್ಯೆ ಎಷ್ಟೇ ತೊಂದರೆಗಳು ಬಂದ್ರೂ, ಎಷ್ಟೇ ಅವ್ರ ಜೀವನದಲ್ಲಿ ಗಲಾಟೆಗಳಾದ್ರೂ, ಅವ್ರು ನಿಮ್ಮನ್ನು ಬಿಟ್ಟು ಹೋಗೋಂಥ ಪರಿಸ್ಥಿತಿ ಬಂದ್ರೂ, ಎಷ್ಟೇ ಒಂದು ತೊಂದರೆ ಅನುಭವಿಸ್ತಾ ಇದ್ರೂ ಹೊರಗಡೆ ನೋಡೋಕ್ಕೆ ನೋಡಿ ಇಲ್ಲಿ 5 ಆಫ್ ವಾಂಡ್ಸ್ ಹೆಂಗೆ ಹೊಡೆದಾಡ್ತಾ ಇದ್ರೆ ಜಗಳ ಮಾಡಿಕೊಂಡು. ಸೊ ಇಷ್ಟೆಲ್ಲ ಜಗಳ ಆಡ್ತಾಯಿದ್ರೂ ನೀವು ಪ್ರೀತಿಸಿದಂಥ ವ್ಯಕ್ತಿ ಮನಸ್ಸಲ್ಲಿ ನೀವು ಇರ್ತೀರ. ಸೊ ಅಷ್ಟು ಮಾತ್ರ ಹೇಳ್ಬೋದು. 8 ಆಫ್ ವಾಂಡ್ಸ್ ಏನು ಹೇಳುತ್ತೆ ಅಂದರೆ, ನೀವಿಬ್ಬರು ಎಷ್ಟು ಬೇಗ ರಿಯೂನಿಯನ್ ಆಗಬೇಕಂತ ಅವರು ಅಷ್ಟೇ ಆತುರತೆಯಿಂದ ಕಾಯ್ತಾ ಇದ್ದಾರೆ ನೀವು ಪ್ರೀತಿ ಮಾಡೋಂಥ ವ್ಯಕ್ತಿ. ಬಟ್ ಆದರೆ ನಿಮಗಿರೋವಂಥ ಪರ್ಸ್ನಲ್ ಪ್ರಾಬ್ಲಮ್ಸ್, ಅವ್ರಿಗಿರೋವಂಥ ಪರ್ಸ್ನಲ್ ಪ್ರಾಬ್ಲಮ್ಸ್ ಅಥವಾ ನಿಮ್ಮ ಒಂದು ಫ್ಯಾಮಿಲಿ ಪ್ರಾಬ್ಲಮ್ಸ್ನಿಂದ ಏನೋ ಒಂದು ಪ್ರಾಬ್ಲಮ್ಸ್ನಿಂದ ನೀವಿಬ್ಬರು ರಿಯೂನಿಯನ್ ಆಗ್ತಿಲ್ಲ. ನೀವು ಪ್ರೀತಿಸಿದಂಥ ವ್ಯಕ್ತಿಗೆ ಎಷ್ಟು ಪ್ರೀತಿ ಅಂದರೆ, ಸೊ ಅವ್ರ ಲೈಫಲ್ಲಿ ಅವ್ರಿಗೆ ಎಷ್ಟೇ ಬಿರುಗಾಳಿ ಥರ ಕಷ್ಟಗಳು ಬಂದ್ರೂ ಮತ್ತೆ ನಿಮ್ಮ ಮೇಲೆ ಪ್ರೀತಿ ಅನ್ನೋದು ದಿನೇ ಜಾಸ್ತಿ ಆಗ್ತಾನೆ ಇರೋವಂಥ ಪ್ರೀತಿ ಅದು. ಇವಾಗ ಒಂದು ದಿವಸ ನಿಮ್ಮ ಮೇಲೆ ಪ್ರೀತಿ ಇಲ್ದವ್ರ ಥರ ಇರ್ತಾರೆ, ಮತ್ತೆ ಪ್ರೀತಿ ಹುಟ್ಟುತ್ತೆ. ಅಷ್ಟೊಂದು ಪ್ರೀತಿ ಮಾಡ್ತಿದ್ರೆ ನಿಮ್ಮ ವ್ಯಕ್ತಿ ನಿಮ್ಮನ್ನು. ಪೇಜ್ ಆಫ್ ಕಪ್ಸ್ ಅಂದರೆ ಏನು ಗೊತ್ತಾ, ಮತ್ತೆ ಪ್ರೀತಿ ಅನ್ನೋದು ಬರ್ತಾನೆ ಇರುತ್ತೆ ಅಂತ ಅರ್ಥ. ಸೊ ನಿಮ್ಮ ವ್ಯಕ್ತಿಗೂ ಅಷ್ಟೇ ನಿಮಗೂ ಅಷ್ಟೇ. ಅವ್ರನ್ನ ಕಂಡ್ರೆ ವಿಪರೀತವಾದ ಪ್ರೀತಿ. ಅವ್ರು ನಿಮ್ಮನ್ನು ಮರ್ತೋಗ್ತಾರೆ ಅಂದರೆ ಮರೆಯಲ್ಲ. ಇಷ್ಟು ಪ್ರೀತಿ ಮಾಡೋರು ನಿಮ್ಮನ್ನು ಹೇಗೆ ಮರ್ತೋಗ್ತಾರೆ, ಮರೆಯಲ್ಲ. ಡೆವಿಲ್ ಟ್ಯಾರೋಟ್ ಕಾರ್ಡ್ ಏನು ಗೊತ್ತಾ, ನೀವು ಪ್ರೀತಿಸಿದಂಥ ವ್ಯಕ್ತಿ ಮೈಂಡಲ್ಲಿ ನೀವು ಯಾವಾಗಲೂ ಇರ್ತೀರ. ಸೊ ಅವ್ರಂತೂ ನಿಮ್ಮನ್ನು ಒಂದು ಕ್ಷಣ ಕೂಡ ಮರೆಯಲ್ಲ. ಸೊ ಅದಕ್ಕೋಸ್ಕರ ನಿಮಗೂ ಅಷ್ಟೇ ಅವರು ಒಂದು ಕ್ಷಣನೂ ಮರ್ತೋಗ್ದಿರ ಪದೇ ನೆನಪಾಗ್ತಾನೆ ಇದ್ದಾರೆ. ಕ್ವೀನ್ ಆಫ್ ಸಾರ್ಡ್ಸ್ ಏನು ಹೇಳುತ್ತಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿ ಅವ್ರ ಮನೇಲಿ ಯಾರೋ ಒಬ್ಬರು ಮದರೋ ಫಾದರೋ ಯಾರೋ ಒಬ್ಬರು ನಿಮ್ಮ ಪ್ರೀತಿಗೆ ಅಡ್ಡ ಬರ್ತಾಯಿದ್ದಾರೆ. ಅವ್ರ ಫ್ಯಾಮ್ಲಿ ಆಗಿರ್ಬೋದು ಅಥವಾ ನಿಮ್ಮ ಫ್ಯಾಮ್ಲಿಯಲ್ಲಿ ಆಗಿರ್ಬೋದು, ನಿಮ್ಮ ಮದರ್ ಆಗಿರ್ಬೋದು, ಇಲ್ಲಾಂದ್ರೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಅವ್ರ ಮನೇಲಿ ಫಾದರೋ ಮದರೋ ಯಾರೋ ಒಬ್ಬರು ಅಡ್ಡ ಬರ್ತಾಯಿದ್ದಾರೆ ನಿಮ್ಮೊಂದು ಪ್ರೀತಿಗೆ. ಅಥವಾ ನಿಮ್ಮ ಮನೇಲಿ ನಿಮ್ಮ ಫಾದರೋ ಮದರ್ ಯಾರೋ ಒಬ್ಬರು ಅಡ್ಡ ಬರ್ತದೆ, ಯಾರೋ ಒಬ್ಬರು ಎಲ್ಡರ್ ಪರ್ಸನ್ನು ಅಡ್ಡ ಬರ್ತಾಯಿದ್ದಾರೆ ನಿಮ್ಮ ಪ್ರೀತಿಗೆ. ಸೊ ಅದರಿಂದನೂ ನೀವಿಬ್ಬರು ಒಂದಾಗಕ್ಕಾಗ್ತಿಲ್ಲ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿ ಇವಾಗ ನಿಮ್ಗೆ ಮೋಸ ಮಾಡಿದಂತ ಅವರು ತುಂಬ ಯೋಚನೆ ಮಾಡ್ತಾಯಿದ್ದಾರೆ. ನೀವು ಅವ್ರನ್ನ ತುಂಬ ಪ್ರೀತಿ ಮಾಡ್ತಾಯಿದ್ದಾಗ, ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾಗ ಅವರು ನಿಮ್ಮ ಪ್ರೀತಿನ ಬೇಕಂತಲೇ ನೆಗ್ಲೆಕ್ಟ್ ಮಾಡಿ ನಿಮ್ಮನ್ನೊಂದು ಫೂಲ್ ಥರ ನೋಡಿದರು. ಅಂದರೆ ನೀವು ಅವ್ರಿಗೆ ಲೆಕ್ಕಕ್ಕೆ ಇಲ್ಲ. ಸೊ ನಿಮ್ಮ ಪ್ರೀತಿನೆಲ್ಲ ಅವರು ಮೋಸ ಮಾಡಿ ಹೊರಟೋದ್ರು. ನೀವು ಪ್ರೀತಿಸಿದಂಥ ವ್ಯಕ್ತಿ ಯಾರಿದ್ದಾರೆ ನೋಡಿ, ಅವರು ನಿಮ್ಮ ಪ್ರೀತಿಗೆ ಮೋಸ ಮಾಡಿಬಿಟ್ರು. ನಿಮ್ಮ ಒಂದು ನಿಜವಾದ ಪ್ರೀತಿಗೆ ಅವರು ಮೋಸ ಮಾಡಿಬಿಟ್ರು. ಅವರು ನಿಮಗೆ ಅದು ಯಾವುದೇ ಥರದ ವಿಷಯದಲ್ಲಾದರೂ ಮೋಸ ಮಾಡಿರ್ಬೋದು. ಎಮೋಷ್ನಲ್ ಪ್ರೀತಿ ಕೊಡ್ದಿರೋ ಮೋಸ ಮಾಡಿರ್ಬೋದು, ಅಥವಾ ಹಣನ ನಿಮ್ಮಿಂದ ಪಡ್ಕೊಂಡು ನಿಮಗೆ ಮೋಸ ಮಾಡಿರ್ಬೋದು, ಅಥವಾ ಅವರಿಂದ ನಿಮಗೆ ಜಾಬ್ ಲಾಸ್ ಆಗಿರ್ಬೋದು. ಸೊ ಇದು ಎಲ್ಲ ಥರದ ಒಂದು ಮೋಸ ಅವರಿಂದ ಆಗಿದೆ ಅಂತ ಇವಾಗ ಅವರು ತುಂಬ ನೋವು ಪಡ್ತಾ ಇದ್ದಾರೆ ನೋಡಿ. ಮತ್ತೆ ಇವಾಗ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾಯಿದ್ದಾರೆ. ಪೆಂಟಿಕಲ್ಸ್ ಅಂದರೆ ಆ ವ್ಯಕ್ತಿ ಆ ಪೆಂಟಿಕಲ್ಸ್ ಬಗ್ಗೆ ಯೋಚನೆ ಮಾಡ್ತಾ, ಪೆಂಟಿಕಲ್ಸ್ ಅಂದರೆ ಅಲ್ಲಿ ಪೆಂಟಿಕಲ್ಸ್ ಅಲ್ಲ, ಅಲ್ಲಿ ವ್ಯಕ್ತಿ ನೀವು ಅಂದ್ಕೊಳ್ಳಿ. ಸೊ ನಿಮ್ಮ ವ್ಯಕ್ತಿ ಅಷ್ಟೇ ನಿಮ್ಮ ಬಗ್ಗೆನೇ ಯಾವಾಗಲೂ ಯೋಚನೆ ಮಾಡ್ತಾಯಿದ್ದಾರೆ. ಇಲ್ಲಿ ಕೆಲವರು 7 ಇಯರ್ಸ್ನಿಂದ ನೀವಿಬ್ಬರು ನೋ ಕಾಂಟ್ಯಾಕ್ಟ್ ಸಪ್ರೇಷನಲ್ಲಿ ಇರ್ಬೋದು, 7 ಇಯರ್ಸ್ನಿಂದ, ಅಥವಾ ಮ್ಯಾರೇಜ್ ಆಗಿ ಸಪ್ರೇಷನ್ ಆಗಿ 7 ಇಯರ್ಸ್ ಆಗಿರ್ಬೋದು. ಇನ್ನು ಕೆಲವ್ರಿಗೆ ಮದುವೆ ಆಗಿ 7 ವರ್ಷ ಆಗಿರ್ಬೋದು. 7 ನಂಬರ್ ಇಸ್ ಕಾಮನ್.
7 ನಂಬರ್ಸ್ ಇಲ್ಲಾಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ಇಲ್ಲಿ ನೀವು ಪರ್ಸನ್ ಡೇಟ್ ಆಫ್ ಬರ್ತ್ ಇರ್ಬೋದು. ನೋಡಿ ಏನೋ ಒಂದು 7 ನಂಬರ್ ರಿಲೇಟೆಡ್ ಇರುತ್ತೆ. ನೀವು ಪ್ರೀತಿ ಮಾಡಿದಂಥ ವ್ಯಕ್ತಿ ನಿಮ್ಮನ್ನು ಪ್ರತಿ ಕ್ಷಣ ನೆನಪು ಮಾಡ್ಕೊತಾ ಇದ್ದಾರೆ. ಯಾವಾಗಲೂ ಏನೇ ಕೆಲಸ ಮಾಡ್ತಾರೆ ನಿಮ್ಮ ಬಗ್ಗೆನೇ ಯೋಚನೆ. ಆ ವ್ಯಕ್ತಿಗೂ ಅಷ್ಟೇ, ಯಾವುದೇ ಕೆಲಸ ಮಾಡ್ತಾಯಿದ್ರೆ ಅದ್ರ ಮೇಲೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಸೊ ನಿಮ್ಮ ಮೇಲೇ ಅವ್ರಿಗೆ ಸುಮ್ಮನೆ ಹೊರ್ಗಡೆ ನೋಡ್ತಾ ಏನೋ ಕೆಲಸ ಮಾಡ್ತಾಯಿದ್ದಾರೆ ಅನ್ನೋ ಮೈಂಡ್ ಸೆಟ್ಟಲ್ಲಿ ಇರ್ತಾರೆ ಹೊರ್ತು, ಬಟ್ ಆದರೆ ಅವ್ರಿಗೆ ನಿಮ್ಮದೇ ಯೋಚನೆ. ಸೊ ಅವ್ರಿಗೂ ನಿಮ್ಮ ಜೊತೆ ರಿಯೂನಿಯನ್ ಆಗಬೇಕಂತ ತುಂಬ ಆಸೆ. ಆದರೆ ಇರುವಂಥ ಸಮಾಜದಲ್ಲಿ ಪ್ರಾಬ್ಲಮ್ಸು, ಅವ್ರ ಪೇರೆಂಟ್ಸ್ ಪ್ರಾಬ್ಲಮ್ಸು, ಪರ್ಸ್ನಲ್ ಪ್ರಾಬ್ಲಮ್ಸು, ಸೊ ಈ ಒಂದೆಲ್ಲ ಪ್ರಾಬ್ಲಮ್ಸ್ನಿಂದ ಸೊ ಅವ್ರಿಗೆ ಬ್ಯಾಲೆನ್ಸ್ ಮಾಡೋಕ್ಕಾಗ್ತಾಯಿಲ್ಲ. ನೀವು ಪ್ರೀತಿ ಮಾಡಿದಂಥ ವ್ಯಕ್ತಿಗೆ ನಿಮ್ಮನ್ನು ಪಡ್ಕೊಳಕ್ಕಾಗ್ತಾಯಿಲ್ಲ, ಮತ್ತು ಅವ್ರ ಪೇರೆಂಟ್ಸು ಒಂದು ಸೊಸೈಟಿ ಪ್ರಾಬ್ಲಮ್ಸ್ನು ಬ್ಯಾಲೆನ್ಸ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಅವರು ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದ್ರೂ ನಿಮ್ಮನ್ನು ಮರೆಯೋಲ್ಲ. ನೋಡಿ ಎಂಪ್ರೆಸ್ ಟ್ಯಾರೋಟ್ ಕಾರ್ಡ್, ಅವ್ರ ಲೈಫಲ್ಲಿ ಎಲ್ಲವೂ ಅವ್ರಿಗೆ ಚೆನ್ನಾಗಿದೆ. ಎಲ್ಲ ಥರದ ವೈಭೋಗಗಳು, ಎಲ್ಲ ಥರದ ಲಕ್ಸುರಿ ಲೈಫ್ ಅವ್ರಿಗಿದೆ, ನಿಮಗೂ ಇದೆ. ಬಟ್ ಆದರೆ ಒಬ್ರನ್ನೊಬ್ಬರು ಮರಿದಿರ ಸುಮ್ಮನೆ ಇದ್ದೀರ. ಅಂದರೆ ನೀವು ಪ್ರೀತಿಸಿದಂಥ ವ್ಯಕ್ತಿನೂ ನೀವು ಕೆಲವ್ರಿಗೆ ಇಲ್ಲಿ 3 ಇಯರ್ಸ್ನಿಂದ ಲವ್ ಮಾಡ್ತಾ ಇರ್ಬೋದು. ಇನ್ನು ಕೆಲವರು ಸಪ್ರೇಷನ್ ಆಗಿ 3 ಇಯರ್ಸ್ ಆಗಿರ್ಬೋದು, ಅಥವಾ ಇನ್ನು ಕೆಲವರು ಮ್ಯಾರೇಜ್ ಆಗಿ 3 ಇಯರ್ಸ್ ಆಗಿರ್ಬೋದು, 3 ವರ್ಷ ಆಗಿರ್ಬೋದು. ಸೊ ನಿಮ್ಮ ವ್ಯಕ್ತಿಗೂ ಮತ್ತು ನಿಮಗೂ ಎಲ್ಲ ಥರದ ಇದ್ರೂ ನೀವು ಪ್ರೀತಿಸಿದಂಥ ವ್ಯಕ್ತಿ ಮೇಲೇ ನಿಮಗೊಂದು ಮನಸ್ಸು ಅನ್ನೋದೈತೆ ಅಷ್ಟೇ. ಸೊ ಇವಾಗ ನೀವಿಬ್ಬರು ದೂರ ಆಗಿರೋದ್ರಿಂದ ಒಬ್ಬರಿಗಿಂದ ಒಬ್ಬರು ಏನು ಮಾಡ್ತಾಯಿದ್ರು ಅಂದರೆ, ಇವಾಗ ಒಬ್ಬರು ಕಾಂಟ್ಯಾಕ್ಟ್ ಮಾಡ್ತಾಯಿಲ್ಲ. ನಿಮ್ಮ ಪಾಡಿಗೆ ನಿಮ್ಮ ಕೆಲಸ ನೀವು ನೋಡ್ಕೊತಿದ್ರೆ, ಅವ್ರ ಪಾಡಿಗೆ ಅವ್ರು ಕೆಲಸ ನೋಡ್ತಾಯಿದ್ರೆ, ಒಬ್ರಿಗೊಬ್ರು ಕೆಲಸ ನೋಡ್ಕೊತಿದ್ರು. ಏನು ಮಾಡ್ತಾಯಿದ್ರು ಅಂದರೆ, ಒಬ್ಬರ ಜೀವನ ಒಬ್ರು ನೋಡಿಕೊಂಡು ಕಲ್ದಿರೋ ಸುಮ್ಮನೆ ಸೈಲೆಂಟಾಗಿದ್ರೂ ನೀವಿಬ್ಬರು ಏನನ್ನು ಬಯಸ್ತಾಯಿದ್ರು ಗೊತ್ತಾ? ಫ್ಯಾಮಿಲಿ. ನೀವಿಬ್ಬರು ಯಾವಾಗ ರಿಯೂನಿಯನ್ ಆಗ್ತೀರ ನೋಡಿ, ಅದೇ ಫೈನಲ್ ಟ್ಯಾರೋಟ್ ಕಾರ್ಡ್ ಬಂದಿರೋ 10 ಆಫ್ ಕಪ್ಸ್. ನೀವಿಬ್ಬರು ಯಾವಾಗ ರಿಯೂನಿಯನ್ ಆಗ್ತೀರಾ, ಮದುವೆ ಆಗಿ ಸಪ್ರೇಷನ್ ಆಗೋಗಿರೋರಾಗಿದ್ದರೆ, ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿದ್ದರೆ ಯಾವಾಗ ರಿಯೂನಿಯನ್ ಆಗ್ತೀರಾ ಅಂತ ತುಂಬ ವೆಯ್ಟ್ ಮಾಡ್ತಾಯಿದ್ದೀರ. ಕೆಲವರು 10 ಮಂತ್ಸ್ನಿಂದ ವೆಯ್ಟ್ ಮಾಡ್ತಾ ಇರ್ಬೋದು, ಇನ್ನು ಕೆಲವರು 10 ಇಯರ್ಸ್ನಿಂದ ವೆಯ್ಟ್ ಮಾಡ್ತಾ ಇರ್ಬೋದು. ಸೊ 10 ವರ್ಷದಿಂದ ನೀವು ಪ್ರೀತಿಸಿ ಮಾಡ್ತಾ ಇರೋಂಥ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ಬೋದು, ಅಥವಾ ಇನ್ನು ಕೆಲವರು 10 ಮಂತ್ಸ್ನಿಂದ ವೆಯ್ಟ್ ಮಾಡ್ತಾ ಇರ್ಬೋದು ರಿಯೂನಿಯನ್ಗೋಸ್ಕರ. ಸೊ ನಿಮ್ಮ ಒಂದು ಡ್ರೀಮ್ ಏನಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿ ಡ್ರೀಮು ಮತ್ತು ನಿಮ್ಮ ಒಂದು ಡ್ರೀಮು ನಿಮ್ಮ ಜೊತೆ ಕಪಲ್ ಲೈಫ್ ಲೀಡ್ ಮಾಡಬೇಕಂತ. ನೀವಿಬ್ಬರು ರಿಯೂನಿಯನ್ ಆಗಬೇಕು. ಸೊ ನೀವಿಬ್ಬರು ಫ್ಯಾಮಿಲಿ ಆಗಬೇಕಂತ ತುಂಬ ಡ್ರೀಮ್ಸ್ ಕಾಣ್ತಾಯಿದ್ರೆ, ಕನಸು ಕಾಣ್ತಾಯಿದ್ದಾರೆ. ನೀವು ಪ್ರೀತಿ ಮಾಡೋಂಥ ವ್ಯಕ್ತಿ, ನೀವು ಕೂಡ ಅಷ್ಟೇ ಕನಸು ಕಾಣ್ತಾಯಿದ್ರೆ. ಸೊ ಅದನ್ನು ನನಸು ಮಾಡ್ಕೊಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಸೊ ನೀವು ಪ್ರೀತಿಸೋಂಥ ವ್ಯಕ್ತಿಗೆ ಬಿಟ್ಟಿದ್ದು. ಅವರಾದರೆ ಎಫರ್ಟ್ಸ್ ಹಾಕ್ಬೋದು, ನೀವಾದರೆ ಎಫರ್ಟ್ಸ್ ಹಾಕ್ಬೋದು. ಬಟ್ ಒಬ್ರನ್ನೊಬ್ಬರು ಮರ್ತೋಗ್ತೀರಂದ್ರೆ ಯಾರೂ ಮರೆಯೋಲ್ಲ. ಸೊ ಓಕೆನಾ? ಒಬ್ರನ್ನೊಬ್ಬರು ಮರೆಯೋಲ್ಲ. ಏಂಜಲ್ ಗೈಡೆನ್ಸ್ ಏನು ಬರುತ್ತೆ ನೋಡೋಣ. ಸೊ ಮರ್ತೋಗಿರೋರ ಥರ ನಾಟಕ ಆಡ್ಬೋದು ಅಷ್ಟೇ. ನೀವು ಕೂಡ ನಿಮ್ಮ ಪರ್ಸನ್ನು ನೀವು ಇಬ್ಬರು ಕೂಡ. ಬಟ್ ಆದರೆ ನಿಮ್ಮ ಪರ್ಸನ್ನು ಮರೆಯೋಲ್ಲ ನಿಮ್ಮನ್ನು, ನೀವು ನಿಮ್ಮ ಪರ್ಸನ್ ಮರೆಯೋಲ್ಲ. ಸೊ ಏಂಜಲ್ ಗೈಡೆನ್ಸ್ ಏನು ನನ್ನ ಒಂದು ವ್ಯೂವರ್ಸ್ಗೆ? ಏಂಜಲ್ ಗೈಡೆನ್ಸ್ ಏನು ಈ ಪ್ರೀತಿಯಲ್ಲಿ ನನ್ನ ಒಂದು ವ್ಯೂವರ್ಸ್ಗೆ? ಸೊ ರಿಮೈನ್ ಪಾಸಿಟಿವ್. ನೀವು ಪ್ರೀತಿಸಿರೋಂಥ ವ್ಯಕ್ತಿ ಬಗ್ಗೆ ಇನ್ನೊಂದ್ಸರಿ ಯೋಚನೆ ಮಾಡಿ ಅಂತ ಬರ್ತದೆ. ರೊಮ್ಯಾನ್ಸ್, ಕಮ್ಯುನಿಕೇಟ್ ಕ್ಲಿಯರ್ಲಿ. ಓಕೆ, ಫರ್ಗಿವ್ನೆಸ್. ನೋಡಿ ಅದೇ ಬಂದಿದೆ. ನೀವು ಪ್ರೀತಿಸ್ತಿರೋ ಅಂಥ ವ್ಯಕ್ತಿನ ಕ್ಷಮಿಸ್ಬಿಡಿ, ಅವ್ರೇನೇ ತಪ್ಪು ಮಾಡಿದ್ರೂ. ಕಮ್ಯುನಿಕೇಟ್ ಕ್ಲಿಯರ್ಲಿ. ಸೊ ಕೂತು ಪರಿಹರಿಸ್ಕೊಳ್ಳಿ, ಮಾತಾಡಿ ಸರಿಯಾಗಿ ಬಗೆಹರಿಸ್ಕೊಳ್ಳಿ. ರೊಮ್ಯಾನ್ಸ್ ಇದೆ. ರಿಮೈನ್ ಪಾಸಿಟಿವ್. ಸೊ ನಿಮ್ಮ ಒಂದು ನಿರ್ಧಾರಗಳು ನಿಮ್ಗೆ ಬಿಟ್ಟಿದ್ದು. ನೀವು ರಿಮೈನ್ ಪಾಸಿಟಿವ್. ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ನಿಮ್ಮ ವ್ಯಕ್ತಿನ ಫರ್ಗಿವ್ ಮಾಡಿ, ಕ್ಷಮಿಸ್ಬಿಟ್ಟು ನೀಟಾಗಿ ನಿಮ್ಮ ವ್ಯಕ್ತಿ ಹತ್ರ ಮಾತಾಡಿ ಅಂದರೆ ಕ್ಲಿಯರಾಗಿ ಕಮ್ಯುನಿಕೇಟ್ ಮಾಡಿ. ಸೊ ನಿಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಓಕೆ, ಇದು ಟ್ಯಾರೋಟ್ ರೀಡಿಂಗ್ ನಿಮಗೆ ಏಂಜಲ್ ಗೈಡೆನ್ಸ್ ಸಜೆಷನ್. ಓಕೆ.